ಹಾಯ್ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ DRE ವರ್ಕ್ಸ್. ಈಗ ನಾವು ಲೀಫ್ ಫಿಲ್ಲಿಂಗ್ ಮೆಥಡಲ್ಲಿ ಥರ್ಡ್ ಒನ್ ನೋಡ್ತಾ ಇದ್ದೀವಿ. ಸೊ ನಾನು ಇದಕ್ಕೂ ಸೇಮ್ ಡ್ರಾಪ್ ಶೇಪ್ ಅನ್ನೋದನ್ನು ಡ್ರಾ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನಾನು ಸೆಂಟರಿಂದ ತೊಗೊಳ್ತಾ ಇದ್ದೀನಿ. ಸೆಂಟರಿಂದ ಒಂದು ಚೈನ್ ಸ್ಟಿಚ್ಚು, ಒಂದು ಲಾಕ್ ಸ್ಟಿಚ್ ಹಾಕಿ, ರೈಟ್ ಸೈಡ್ಗೆ ಒಂದು ಚೈನ್ ಸ್ಟಿಚ್ಚು, ಲಾಕ್ ಸ್ಟಿಚ್. ಸೊ ಮತ್ತೆ ಈಗ ಸೆಂಟರ್ಗೆ ತೊಗೊಳ್ತೀರ. ಲಾಕ್ ಸ್ಟಿಚ್ ಆದಮೇಲೆ ತೊಗೊಂಡು ಅಲ್ಲೊಂದು ಚೈನ್ ಸ್ಟಿಚ್ ಹಾಕಿ, ಲಾಕ್ ಸ್ಟಿಚ್ ಹಾಕಿ, ಈಗ ಲೆಫ್ಟ್ ಸೈಡ್. ಸೊ ಆಲ್ಟರ್ನೇಟ್ ಸೈಡ್ಸ್ ಮಾಡ್ತೀರಾ. ಒಂದು ಸತಿ ರೈಟ್ ಸೈಡ್ ಮಾಡಿದ್ರೆ ಇನ್ನೊಂದು ಸತಿ ಲೆಫ್ಟ್ ಸೈಡ್. ಸೇಮ್ ಟೈಪ್ 2 ಮೆಥಡಲ್ಲಿ ಹೇಗೆ ಫಾಲೋ ಮಾಡಿರ್ತೀರ ಅದೇ ಮಾಡ್ತೀರಾ. ಬಟ್ ಅಲ್ಲೇನು ಮಾಡಿದ್ರೆ ಫಸ್ಟು ಹಾಕಿದ್ರೆ ಫುಲ್ ಲೆಫ್ಟ್ ಸೈಡ್ ಹಾಕಿ ಕಂಪ್ಲೀಟ್ ಮಾಡಿ ಆಮೇಲೆ ರೈಟ್ ಸೈಡ್ಗೆ ಹಾಕ್ತಿದ್ರಿ. ಆದರೆ ಈಗ ಈ ಮೆಥಡಲ್ಲಿ ಏನು ಮಾಡ್ತೀವಿ, ಒಂದು ಸತಿ ಲೆಫ್ಟ್ ಸೈಡ್ ತೊಗೊಂಡ್ರೆ ಒಂದು ಸತಿ ರೈಟ್ ಸೈಡ್ ತೊಗೋಬೇಕು. ಸೊ ಒಂದು ಲಾಂಗ್ ಚೈನ್ ಸ್ಟಿಚ್ ಹಾಕ್ತೀವಿ, ಮತ್ತು ಪಕ್ಕದಲ್ಲೇ ನಾವು ಒಂದು ಸ್ಮಾಲ್ ಲಾಕ್ ಸ್ಟಿಚ್ ಹಾಕಿ ಅದನ್ನು ಬ್ಯಾಕ್ವರ್ಡ್ಸ್ ಪುಲ್ ಮಾಡಿಕೊಂಡು ಸೆಂಟರ್ಗೆ ತೊಗೊಳ್ತೀವಿ. ಸೆಂಟರಲ್ಲಿ ಒಂದು ಲಾಂಗ್ ಚೈನ್ ಸ್ಟಿಚ್ ಬಂದಮೇಲೆ ಅಲ್ಲಿ ನಿಮಗೆ ಸ್ಮಾಲ್ ಲಾಕ್ ಸ್ಟಿಚ್ ಹಾಕಿ ಮತ್ತೆ ರೈಟ್ ಸೈಡು ಲೆಫ್ಟ್ ಸೈಡು ಆಲ್ಟರ್ನೇಟ್ ಮೆಥಡಲ್ಲಿ ತೊಗೊಳ್ತೀರ. ಸೊ ಈ ಥರ ಹಾಕಿ ಫುಲ್ ಕಂಪ್ಲೀಟ್ ಮಾಡಿದ್ಮೇಲೆ ಸೇಮ್ ಆ್ಯಸ್ ಯೂಶ್ವಲ್ ಚೈನ್ ಸ್ಟಿಚ್ ಹಾಕಿಬಿಟ್ಟು ನೀವು ಬೀಟ್ಸ್ ಅನ್ನೋದನ್ನಾದರೂ ಹಾಕ್ಬೋದು. ಇಲ್ಲ ಚೈನ್ ಸ್ಟಿಚ್ ಹಾಕ್ದೇ ನೀವು ಬೀಟ್ಸ್ ಅನ್ನೋದನ್ನು ಡೈರೆಕ್ಟಾಗಿ ಕೂಡ ಕೊಡ್ಬೋದು. ಸೊ ನೀಟ್ ಫಿನಿಶಿಂಗ್ ಅನ್ನೋದು ನಿಮಗೆ ಸಿಗುತ್ತೆ. ಸೊ ಚೈನ್ ಸ್ಟಿಚ್ ಹಾಕಿದ್ರೂ ನಡೆಯುತ್ತೆ, ಇದರಲ್ಲಿ ಹಾಕಲಿಲ್ಲ ಅಂದರೂ ನಡೆಯುತ್ತೆ. ಸೊ ಚೈನ್ ಸ್ಟಿಚ್ ಹಾಕಿದಾಗ ನಿಮಗೇನಾಗುತ್ತೆ, ಫಿನಿಶಿಂಗ್ ಇನ್ನೊಂಚೂರು ಕ್ಲೀನಾಗಿ ಸಿಗುತ್ತೆ. ಸೊ ನೋಡ್ಕೊಳ್ಳಿ, ಕ್ಲೀನಾಗಿ ಒಂದು ಚೈನ್ ಸ್ಟಿಚ್ನ ಹಾಕಿಬಿಟ್ಟು ನೀವು ಲಾಕ್ ಸ್ಟಿಚ್ನ ಹಾಕ್ತೀರಾ. ಲಾಕ್ ಸ್ಟಿಚ್ ಹಾಕಿದ್ಮೇಲೆ ರೈಟ್ ಸೈಡ್ ಇಲ್ಲ ಲೆಫ್ಟ್ ಸೈಡ್ಗೆ ತೊಗೊಳ್ತೀರಾ. ತೊಗೊಂಡು ಅಲ್ಲಿಂದ ನೀವು ಲಾಂಗ್ ಸ್ಟಿಚ್ಚನ್ನ ಹಾಕ್ತೀರ. ಲಾಂಗ್ ಸ್ಟಿಚ್ ಹಾಕಿದ್ಮೇಲೆ ಲಾಕ್ ಸ್ಟಿಚ್ ಹಾಕಿ ಅಲ್ಲಿಂದ ಬ್ಯಾಕ್ವರ್ಡ್ಸ್ ಪುಲ್ ಮಾಡಿಕೊಂಡು ನೀಡಲ್ಲಿಂದ ಥ್ರೆಡ್ ತೊಗೊಳ್ತೀರ. ಡೌನ್ವರ್ಡ್ಸಿಂದ ತೊಗೊಂಡ್ಬಿಟ್ಟು ಲಾಕ್ ಸ್ಟಿಚ್ ಅನ್ನೋದನ್ನು ಹಾಕ್ತೀರ. ಸೇಮ್ ಪ್ರೊಸೀಜರ್ನ ಕಂಟಿನ್ಯೂ ಮಾಡಿ. ಸೊ ಇದು ಥರ್ಡ್ ಮೆಥಡ್ ಆಫ್ ಲೀಫ್ ಫಿಲ್ಲಿಂಗ್. ಸೊ ಲೀಫ್ನ ಇಲ್ಲ ಯಾವುದಾದ್ರೂ ಒಂದು ಫ್ಲವರ್ ಪ್ಯಾಟರ್ನ್ ಬಂತು ಅಂದಾಗ ಅದನ್ನು ನಾವು ಹೇಗೆ ಫಿಲ್ ಮಾಡ್ಬೋದು ಅಂತ ನೋಡಿ. ನಾನೀಗ ಇದು ಫುಲ್ ನಿಮಗೆ ಡ್ರಾಪ್ ಶೇಪ್ನ ಫಿಲ್ ಮಾಡಿಲ್ಲ, ವಿ ಶೇಪಲ್ಲಿ ತೊಗೊಂಡೆ. ಸೊ ಎಲ್ಲ ಒಂದೇ ಶೇಪ್ ಇರೋದು ಬೇಡ ಅಂತ ನಾನಿಲ್ಲಿ ವಿ ಶೇಪ್ಗೆ ಕಂಪ್ಲೀಟ್ ಮಾಡಿದ್ದೀನಿ. ನೀವು ಬೇಕಿದ್ರೆ ಫುಲ್ ಡ್ರಾಪ್ ಶೇಪ್ಗೆ ಕೂಡ ಕಂಪ್ಲೀಟ್ ಮಾಡ್ಬೋದು. ಸೊ ಅದಾದಮೇಲೆ ಚೈನ್ ಸ್ಟಿಚ್ ಹಾಕಿಬಿಟ್ಟು ನಾವು ಬೀಟ್ಸ್ ಅನ್ನೋದನ್ನು ಹಾಕ್ಕೊಳ್ತೀವಿ. ಸೊ ನಾನಿಲ್ಲಿ ಸ್ಮಾಲ್ ಬೀಟ್ಸ್ ಅನ್ನೋದನ್ನು ಹಾಕಿದ್ದೀನಿ. ಸ್ಮಾಲ್ ಬೀಟ್ಸ್ ಹಾಕಿಬಿಟ್ಟು ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಸೊ ಸ್ಮಾಲ್ ಬೀಟ್ಸ್ನ ಕ್ಲೀನಾಗಿ ಹಾಕ್ಕೊಳ್ಳಿ. ಸೊ ನೀವು ಅಲ್ಲಿ ಶಾರ್ಪ್ ಎಡ್ಜ್ ಇದೆ ನೋಡಿ, ಅಲ್ಲಿ ಒಂದು ಎಕ್ಸ್ಟ್ರಾ ಬೀಟ್ಸ್ ಅನ್ನೋದನ್ನು ಕೊಡಿ. ಸೊ ಆ ಎಕ್ಸ್ಟ್ರಾ ಬೀಟ್ಸ್ ಕೊಟ್ಟಾಗ ನಿಮಗೆ ಶಾರ್ಪ್ ಎಡ್ಜ್ ಅನ್ನೋದು ಕ್ಲೀನ್ ಫಿನಿಶಿಂಗು ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.